ಹೆಚ್ಚಂದ್ರೆ ಒಂದು 7,000 ಸೈನಿಕರು, ಬ್ರಿಟಿಷ್ ಸೈನಿಕರು ಭಾರತದಲ್ಲಿ ಇದ್ದಿರಬಹುದು. ಅಂತ ಅಖಂಡ ಭಾರತದ ಜನಸಂಖ್ಯೆ 20 ಕೋಟಿ. ಇಂಥ 20 ಕೋಟಿ ಜನಸಂಖ್ಯೆಯನ್ನ ಯಾರಾದರೂ 7,000 ಸೈನಿಕರು ಬಲಪ್ರಯೋಗದಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹೇಮಂತ್ ಹೆಗ್ಡೆ ಮತ್ತು ನನ್ನ ಈ ಹೇಮಂತ್ ಹೆಗ್ಡೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಈ ಚಾನೆಲ್ ಶುರು ಮಾಡಿದ್ರ ಉದ್ದೇಶ ಒಂದೇ, ಎಂಟರ್ಟೈನ್ಮೆಂಟ್ ಆ್ಯಂಡ್ ಮೋರ್ ಎಂಟರ್ಟೈನ್ಮೆಂಟ್. ನಾನು ಇತ್ತೀಚೆಗೆ ಹೊರಗಡೆ ಹೋದಾಗಲೆಲ್ಲ, ಸಾರ್ವಜನಿಕರ ಜೊತೆ ಮೀಟ್ ಮಾಡಿದಾಗೆಲ್ಲ ಜನ, ಅದರಲ್ಲೂ ಯಂಗ್ಸ್ಟರ್ಸು ನನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಏನಂದರೆ, ಸರ್, ಇತ್ತೀಚೆಗೆ ಚಾನೆಲ್ಗಳಲ್ಲಿ ಬರ್ತಾ ಇರೋ ಸೀರಿಯಲ್ಗಳು ತುಂಬ ಏಕತಾನತೆಯಿಂದ ಕೂಡಿದೆ, ಒಳ್ಳೆ ಕಾಮಿಡಿ ಶೋಗಳಿಲ್ಲ. ನಮಗೆ ನಿಮ್ಮ ಕಾಮಿಡಿ ಶೋಗಳಂದರೆ ತುಂಬ ಇಷ್ಟ, ನಿಮ್ಮ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಅಂದರೆ ತುಂಬ ಇಷ್ಟ, ನೀವು ಯಾಕೆ ಒಂದು ಪ್ರೋಗ್ರಾಮ್ ಮಾಡಬಾರ್ದು ಅಂತ ಕೇಳ್ತಾರೆ. ನನಗೂ ಅವಾಗ ಏನು ಅನಿಸ್ತು ಅಂದರೆ, ನಮಗೆ ಕಂಪ್ಲೀಟ್ ಫ್ರೀಡಮ್ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ನಮ್ಮದೇ ಒಂದು ಸಣ್ಣ ಚಾನಲ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸಿ ಈ ಯೂಟ್ಯೂಬ್ ಚಾನಲ್ನ ನಾವು ಶುರು ಮಾಡಿತ್ತು. ಇದರಲ್ಲಿ ನಿಮಗೆ ಡಿಟೆಕ್ಟಿವ್ ಸೀರೀಸ್ ಇರುತ್ತೆ, ಒಳ್ಳೆ ಲಾಫ್ಟರ್ ಶೋಗಳಿರುತ್ತೆ, ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಈಗ ನಾನು ನಿಮ್ಮ ಮುಂದೆ ಒಂದು ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮನ್ನು ತರ್ತಾ ಇದ್ದೇನೆ. ಇದು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಖಂಡಿತ ಅಲ್ಲ. ಇದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು, ಇದನ್ನು ಈಗಿನ ಜನ್ರೇಷನ್ಗೆ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ನೋಡಿ, ನಮಗೆಲ್ಲ ಪಠ್ಯಪುಸ್ತಕದಲ್ಲಿ ಏನು ಹೇಳಿದ್ದಾರೆ, ಬ್ರಿಟಿಷರು 150 ವರ್ಷಗಳ ಕಾಲ ಭಾರತವನ್ನು ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ ಆಳಿದರು. ನಂತರ ಗಾಂಧೀಜಿಯವರ ಅಹಿಂಸಾತ್ಮಕ ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು? ಬ್ರಿಟಿಷರು ಅಟ್ ದ ಹೈಟ್ ಆಫ್ ದೇರ್ ಆಕ್ಯುಪೆನ್ಸಿ ಭಾರತದಲ್ಲಿ 25,000 ಜನ ಇದ್ದರು. 25,000 ಸೈನಿಕರಲ್ಲ, 25,000 ಬ್ರಿಟಿಷ್ ನಾಗರಿಕರು. ಅದರಲ್ಲಿ ಬ್ರಿಟಿಷ್ ಆಫೀಸರ್ಸು, ಅವರ ಹೆಂಡತಿ ಮಕ್ಕಳು, ಅವರ ಸಿಬ್ಬಂದಿ ವರ್ಗ, ಕಚೇರಿ ಸಿಬ್ಬಂದಿ ವರ್ಗ ಪ್ಲಸ್ ಸೈನಿಕರು. ಅಂದರೆ ಹೆಚ್ಚಂದರೆ ಒಂದು 7,000 ಸೈನಿಕರು, ಬ್ರಿಟಿಷ್ ಸೈನಿಕರು ಭಾರತದಲ್ಲಿ ಇದ್ದಿರಬಹುದು. ಆಗ ಅಖಂಡ ಭಾರತ ಅಂದರೆ ಈಗಿನ ಭಾರತಕ್ಕಿಂತ ದೊಡ್ಡದು. ಆ ಭಾರತಕ್ಕೆ ಆವಾಗ ಅಫ್ಘಾನಿಸ್ತಾನ್ ಸೇರಿತ್ತು, ಈ ಕಡೆ ಬರ್ಮಾ ಸೇರಿತ್ತು, ಬಾಂಗ್ಲಾದೇಶ್ ಸೇರಿತ್ತು, ನೇಪಾಲ್ ಸೇರಿತ್ತು, ಇವನ್ ಸ್ವಲ್ಪ ಚೈನಾ ದೇಶದ ಪ್ರದೇಶ ಕೂಡ ಸೇರಿತ್ತು. ಅಂತ ಅಖಂಡ ಭಾರತದ ಜನಸಂಖ್ಯೆ 20 ಕೋಟಿ. ಬೇರೆ ಬೇರೆ ಬುಡಕಟ್ಟುಗಳ, ಬೇರೆ ಬೇರೆ ಭಾಷಾವಾರು ಜನಾಂಗದ ಜನಸಂಖ್ಯೆ 20 ಕೋಟಿ. ಇಂಥ 20 ಕೋಟಿ ಜನಸಂಖ್ಯೆಯನ್ನು ಯಾರಾದರೂ 7,000 ಸೈನಿಕರು ಬಲಪ್ರಯೋಗದಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಬೆಂಗಳೂರಿನ ಜನಸಂಖ್ಯೆ ಎಷ್ಟಿರ್ಬೋದು? ಅಬ್ಬಬ್ಬ ಅಂದರೆ 1.5 ಕೋಟಿ ಇರ್ಬೋದು. 1.5 ಕೋಟಿ ಜನ ಏನಾದ್ರು ದಂಗೆ ಇದ್ದರೆ ಇವತ್ತು ನಮ್ಮಲ್ಲಿರೋ 1 ಲಕ್ಷ ಪೊಲೀಸರು ಗನ್ ಇಟ್ಕೊಂಡಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 20 ಕೋಟಿ ಭಾರತೀಯರನ್ನು 7,000 ಬ್ರಿಟಿಷ್ ಸೈನಿಕರು ಕಂಟ್ರೋಲ್ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು ಅಂದರೆ ಇದು ನಂಬೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಂದರೆ ಇದರ ಅರ್ಥ ಏನು? ಬ್ರಿಟಿಷರಿಗೆ ನಮ್ಮದೇ ಆದ ಬಹುಸಂಖ್ಯಾತ ಭಾರತೀಯರ ಸಪೋರ್ಟ್ ಇತ್ತು. ನೀವೇ ಹೇಳಿ, 20 ಕೋಟಿ ಭಾರತೀಯರನ್ನು 7,000 ಬ್ರಿಟಿಷ್ ಸೈನಿಕರು ಬಲಪ್ರಯೋಗದಿಂದ, ದಬ್ಬಾಳಿಕೆಯಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? 7,000 ಬೇಡ ಬಿಡಿ, ಅವರಿದ್ದ ಅಷ್ಟೂ 25,000 ಜನ ಬ್ರಿಟಿಷರು 20 ಕೋಟಿ ಜನನ್ನ ಅವರ ಅನುಮತಿ ಇಲ್ಲದೆ, ಅವರ ಇಚ್ಛೆ ಇಲ್ಲದೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಇದು ಕಾಮನ್ ಸೆನ್ಸಾ? ಅಲ್ಲ ತಾನೆ. ಹಾಗಿದ್ರೆ ಈ ಬಹುಸಂಖ್ಯಾತ ಭಾರತೀಯರು ಬ್ರಿಟಿಷರಿಗೆ ಯಾಕೆ ಸಪೋರ್ಟ್ ಮಾಡಿದ್ರು? ಬ್ರಿಟಿಷರು ಅಂಥದ್ದು ಏನು ಮೋಡಿ ಮಾಡಿದ್ರು ಇವ್ರ ಮೇಲೆ? ಇದೊಂದು ರೋಚಕ ಕಥೆ. ಇದನ್ನು ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಇಲ್ಲಿದೆ ನಿಮಗೆ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್.